ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಟು ಮೆಲ್ವಿನ್ ಫ್ಯಾಮಿಲಿ. ನಾವಿವತ್ತು ನಮ್ಮ ಮನೆಯಲ್ಲಿ ಮಾಂಜಿ ಮೀನು ತವಾ ಫ್ರೈ ಮಾಡ್ತಾ ಇದ್ದೇವೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಬರುವ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡುವ. ಮೊದಲಿಗೆ ನಮಗೆ ಫ್ರೆಶ್ ಆಗಿರುವಂತಹ ಬ್ಲ್ಯಾಕ್ ಪಾಂಫ್ರೆಟ್ ಮಾಂಜಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿಟ್ಟಿದ್ದೇನೆ. ತವಾ ಫ್ರೈ ಮಾಡೋದಕ್ಕೆ ಮೊದಲು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಇದಕ್ಕೆ ನಾನು 15 ಕಾಶ್ಮೀರಿ ಮೆಣಸನ್ನು 15 ನಿಮಿಷದ ಮುಂಚೆನೇ ನೀರಿನಲ್ಲಿ ನೆನೆ ಇಟ್ಟಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ನಾವು ನೆನೆಸಿ ಇಟ್ಟಂತಹ ಕೆಂಪು ಮೆಣಸನ್ನು ಹಾಕಬೇಕು. ಅರ್ಧ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದರೆ ಸಾಕು. 10 ಎಸಳು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 4 ಇಂಚಷ್ಟು ಶುಂಠಿ, ಮೀಡಿಯಮ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ತಗೊಂಡಿದ್ದೇನೆ. 1/4 ಚಮಚ ಮೆಂತೆ, 1 ಚಮಚ ಜೀರಿಗೆ, 5 ಕಾಳು ಮೆಣಸು, 3 ಚಮಚ ಕೊತ್ತಂಬರಿ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟಾಗಿ ರುಬ್ಕೊಳ್ಬೇಕು. ಈಗ ಈ ರುಬ್ಬಿದ ಮಸಾಲೆನ ಮೀನಿನ ಎಲ್ಲ ಕಡೆಗೂ ಚೆನ್ನಾಗಿ ಹರಡಿಸಿ ಲೈಟಾಗಿ ನಾವು ಇದಕ್ಕೆ ಅಪ್ಲೈ ಮಾಡಬೇಕು. ಒಂದು 5 ನಿಮಿಷ ಹಾಗೇ ಇಟ್ಟು ಆಮೇಲೆ ಇದನ್ನು ಫ್ರೈ ಮಾಡಿಕೊಳ್ಳುವ. ತವಾ ಕಾದ ಮೇಲೆ ತವಾಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಮೀನನ್ನು ಒಂದೊಂದಾಗಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿಡಬೇಕು. ನಾನು ಇದೇ ಮೊದಲನೇ ಸಲ ಮಾಂಜಿ ಮೀನು ಫ್ರೈಯನ್ನು ಕಬ್ಬಿಣದ ತವಾದಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ಅದರಲ್ಲಿ ಮೀನಿದು ಸ್ಕಿನ್ನೆಲ್ಲ ತವಾದಲ್ಲೇ ಅಂಟಿ ಹೋಗಿದೆ. ಅದಕ್ಕೆ ನಾನು ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಉಂಟಂತ ನೋಡಿ. ಯಾವುದೇ ಸ್ಕಿನ್ ಆ ತವಾದಲ್ಲಿ ಅಂಟಲೇ ಇಲ್ಲ. ಮೀನನ್ನು ಫ್ರೈ ಮಾಡಿ ಪ್ಲೇಟಲ್ಲಿ ತಗೊಂಡಿಟ್ಟಿದ್ದೇನೆ. ಈಗ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ನಾವು ಬಾಕಿಯ ಮಸಾಲೆ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಬೇಕಿದ್ದರೆ ರುಚಿಯೆಲ್ಲ ನೋಡಿಕೊಂಡು ಉಪ್ಪು ಬೇಕಿದ್ದರೆ ಮತ್ತೆ ವಾಪಸ್ ಉಪ್ಪನ್ನು ಹಾಕ್ಕೊಳ್ಬಹುದು. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಮಸಾಲೆ ರೆಡಿ ಆದಮೇಲೆ ನಾವು ಫ್ರೈ ಮಾಡಿಟ್ಟಂತಹ ಮೀನನ್ನು ಇದರ ಮೇಲೆ ಒಂದೊಂದಾಗಿ ಇಟ್ಟು ಎಲ್ಲ ಮೀನನ್ನು 1 ಸೆಕೆಂಡ್ 2 ಕಡೆಯೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಸೇರಿರಬೇಕು. ಈಗ ನಮ್ಮ ತವಾ ಫ್ರೈ ರೆಡಿಯಾಗಿದೆ. ಮಾಂಜಿ ತವಾ ಫ್ರೈನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.